ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನಾನೇನು ಮಾಡಿದ್ದೀನಿ ಅಂದರೆ ಜಸ್ಟ್ 20 hours ಸ್ಪೆಂಡ್ ಮಾಡಿಬಿಟ್ಟು ಒಂದು ಸ್ಕಾಲರ್ಶಿಪ್ ಹುಡುಕಿದ್ದೀನಿ. ಇದು ಒಂದೇ ಒಂದು ಸ್ಕಾಲರ್ಶಿಪ್ ನೀವೇನಾದ್ರೂ ಮಿಸ್ ಮಾಡ್ಕೊಂಡ್ರಿ ಅಂದರೆ ಆಗಸ್ಟ್ವರೆಗೂ ಯಾವುದೇ ಸ್ಕಾಲರ್ಶಿಪ್ ಇಲ್ಲ, ನೀವು ಯಾವುದಕ್ಕೂ ಅಪ್ಲೈ ಮಾಡೋಕ್ಕೂ ಆಗೋದಿಲ್ಲ. ಈಗಲೇ ಹೇಳಿದ್ದೀನಿ, ಪ್ಲೀಸ್ ಡೂ ಅಪ್ಲೈ ಇವತ್ತೇ. 15th ಮೇ ಬಂದು ಲಾಸ್ಟ್ ಡೇಟ್, ಬಟ್ ಅಲ್ಲಿ ತನಕ ವೆಯ್ಟ್ ಮಾಡಬೇಡಿ. ಇವತ್ತೇ ಅಪ್ಲೈ ಮಾಡಿ. ನಿಮಗೆ ಲಿಂಕ್ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಪಟ್ಟದ ನಿಮಗೆ ಪರ್ಸ್ನಲಿ ನಾವಿಬ್ಬರು ಸೇರ್ಕೊಂಡು ಲಿಂಕ್ ಕಳಿಸ್ತೀವಿ. ಸೊ ಫ್ರೆಂಡ್ಸ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ನಾನು ನಿಮಗೆ ಈಗ ಹೇಳ್ತೀನಿ ಅದು ಯಾವ ಸ್ಕಾಲರ್ಶಿಪ್ ಅಂತ. ಸೊ ಆ ಸ್ಕಾಲರ್ಶಿಪ್ ಬಂದು ONGC ಮೆರಿಟ್ ಸ್ಕಾಲರ್ಶಿಪ್ ಅಂತ. ಈ ಸ್ಕಾಲರ್ಶಿಪ್ಪಲ್ಲಿ ಏನು ಅಂದರೆ ಪ್ರತಿ ಮಂತ್ 4000 ಪೇ ಮಾಡ್ತಾರೆ. ಏನು ಹೇಳಿ, ಪ್ರತಿ ಮಂತ್ 4000. ನಿಮ್ಮ ಇಂಜಿನಿಯರಿಂಗ್ ಇಲ್ಲಾಂದರೆ MBBS ಯಾವುದೇ ಡಿಗ್ರಿ ಕಂಪ್ಲೀಟ್ ಆಗೋದ್ರೊಳಗೆ ಎವ್ರಿ ಮಂತ್ 4000 ಅಂದರೆ ತಮಾಷೆ ಮಾತೇ ಅಲ್ಲ. May 15th ಲಾಸ್ಟ್ ಡೇಟ್. ಈಗಲೇ ಇದನ್ನ ಮ್ಯಾಕ್ಸಿಮಮ್ ನಂಬರ್ಗೆ ಶೇರ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಇದರಲ್ಲಿ ಇನ್ನೊಂದು ಮೇನ್ ಥಿಂಗ್ ಏನು ಅಂದರೆ 50% ರಿಸರ್ವೇಷನ್ ಇರುತ್ತೆ ಗರ್ಲ್ಸಿಗೆ ಮತ್ತು 50% ಬಾಯ್ಸಿಗೆ. ಸೊ ಈಗಲೇ ಅಪ್ಲೈ ಮಾಡಿ. ಆ್ಯಂಡ್ ಇನ್ನೊಂದು ಥಿಂಗ್ ಮಾತಾಡಬೇಕು ಅಂದರೆ 2000 ಸ್ಕಾಲರ್ಶಿಪ್ಸ್ ಕೊಡ್ತಿದ್ದಾರೆ. ಎಷ್ಟು ಹೇಳಿ, 2000. ಸೊ ತುಂಬ ಅಂದರೆ ತುಂಬ ಜಾಸ್ತಿ ಚಾನ್ಸಸ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ ಮತ್ತು ನಿಮ್ಮ ಸೆಲೆಕ್ಷನ್ಗೆ. ಪ್ಲೀಸ್, ನಾವು ನಿಮ್ಮ ಬ್ರದರ್ ಥರ ಹೇಳ್ತಾ ಇದ್ದೀವಿ, ಈಗಲೇ ಹೋಗಿ ಅಪ್ಲೈ ಮಾಡಿ. ಇದು ನಿಮ್ಗೆ ಆಗೋ ಚಾನ್ಸಸ್ 100%, 1000% ಇದ್ದೇ ಇರುತ್ತೆ. ಪ್ಲೀಸ್ ಹೋಗಿ ಈಗಲೇ ಅಪ್ಲೈ ಮಾಡಿ. ಸೊ ಈ ಸ್ಕಾಲರ್ಶಿಪ್ ಎಲ್ಲ ಯಾವ ಬೇಸಿಸ್ ಮೇಲೆ ಕೊಡ್ತಾರೆ ಅಂದರೆ ನಿಮಗೆ ಬಂದ್ಬಿಟ್ಟು ನಿಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮೇಲೆ ಕೊಡ್ತಾರೆ. ನೀವು ಫಸ್ಟ್ ಹಾಕಿದ್ರೆ ನಿಮಗೆ ಬರುತ್ತೆ, ಸೆಕೆಂಡ್ ಹಾಕಿದ್ರೆ ಸೆಕೆಂಡಿಗೆ ಬರುತ್ತೆ. ಸೊ ಮಿನಿಮಮ್ 60% ಮೇಲ್ ಇರಬೇಕು 10th 11th 12th ಮತ್ತು ಇಂಜಿನಿಯರಿಂಗಲ್ಲೂ ಕೂಡ. ಮತ್ತು ನೆನ್ಪಿಟ್ಕೊಳ್ಳಿ, ಫೈನಲ್ ಇಯರ್ ಥರ್ಡ್ ಇಯರಲ್ಲೆಲ್ಲ ಹಾಕಿದ್ರೆ ಬರೋದಿಲ್ಲ, ಫಸ್ಟ್ ಇಯರಿಂದನೇ ಹಾಕೊಂಡು ಬರಬೇಕು ನೀವು. ಮತ್ತು ಪ್ರತಿಯೊಂದು ಏನೇನು ಡೀಟೇಲ್ ಬೇಕು, ಏನೇನು ಬೇಕು ಅಂತ ಪ್ರತಿಯೊಂದು ನಾನು ವಿಡಿಯೋ ಎಂಡಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ತೋರಿಸಿದ್ದೀನಿ. ಪ್ಲೀಸ್ ಡೂ ವಾಚ್ ದ ಎಂಟೈರ್ ವಿಡಿಯೋ. ಸೊ ಫ್ರೆಂಡ್ಸ್, ನಾನು ನಿಮಗೆ ಈಗ ರಿಕ್ವೈರ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಏನು ಅಂದರೆ 2 lakhs ಒಳಗಡೆ ಇರಬೇಕು ನಿಮ್ಮ ಫ್ಯಾಮಿಲಿ ಇನ್ಕಮ್. ಸೆಕೆಂಡ್ ಏನು ಅಂದರೆ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. OBC, SC, ST, ಜನರಲ್, EWS ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಈಗಲೇ ಅಪ್ಲೈ ಮಾಡಿ. ಆ್ಯಂಡ್ ಥರ್ಡ್ ಒನ್ ಏನು ಅಂದರೆ ನೀವು ಯಾರು ಮೇಲ್ ಫೀಮೇಲ್ ಯಾರಾದರೂ ಅಪ್ಲೈ ಮಾಡ್ಬೋದು. ಆ್ಯಂಡ್ ಫೋರ್ತ್ ಒನ್ ಮೈನ್ ಥಿಂಗ್ ಏನು ಅಂದರೆ ನಿಮ್ಮ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 30 ಇರಬೇಕು. ಸೊ ನೀವು ಯಾವಾಗಾದರೂ ಡಿಗ್ರಿ ಪರ್ಸ್ಯೂ ಮಾಡ್ತಾ ಇರ್ಬೋದು, ಬ್ಯಾಕ್ಲಾಗ್ಸ್ ಇರ್ಬೋದು, ಏನಾದರೂ ಇರ್ಬೋದು, ಬಟ್ ನೀವು ಯಾವಾಗ ಜಾಯಿನ್ ಆಗ್ತಿರೋ ಅವಾಗಿಂದ ಲೆಕ್ಕ ಬರುತ್ತೆ. ಸೊ 30 years ಒಳಗಿರಬೇಕು. ಈಗಲೇ ಅಪ್ಲೈ ಮಾಡಿ. ಸೊ ಫ್ರೆಂಡ್ಸ್, ನಾನು ಮತ್ತು ಶರಣ್ 20 hours ಹಾಕ್ಬಿಟ್ಟು ಇದ್ರ ಮೇಲೆ ವರ್ಕ್ ಮಾಡಿದ್ದೀವಿ. ಸೊ ನಿಮ್ಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ ನಾವು ತಿಳ್ಕೊಳ್ಳೋಕ್ಕೆ ಒಂದು ಹೇಳ್ತಾ ಇದ್ದೀನಿ. ಏನಂದರೆ ಇದ್ರ ಮೇಲೆ ಮಿನಿಮಮ್ 5000 ವ್ಯೂಸ್ ಮತ್ತು 500+ ಕಮೆಂಟ್ಸ್ ಬಂದರೆ ಮಾತ್ರ ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಯಾಕಂದರೆ ನಾವಿಬ್ಬರು ಇಷ್ಟೊಂದು ಎಫರ್ಟ್ಸ್ ಹಾಕ್ತೀವಿ, ನಿಮ್ಮಿಂದನೂ ಕೂಡ ಸ್ವಲ್ಪನಾದರೂ ಎಫರ್ಟ್ಸ್ನ ನಾವು ಬಯಸ್ತೀವಿ. ಸೊ ಪ್ಲೀಸ್ ಡೂ ಇಟ್. ಮತ್ತು ಈ ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಮಾಡಿಬಿಟ್ಟು ಒಂದು ಚಿಕ್ಕದಾಗಿ ಸಬ್ಸ್ಕ್ರೈಬ್ ಹೊಡೀರಿ, ಅಷ್ಟೇ ಸಾಕು, ಇನ್ನೇನು ಬೇಡ. ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ನಾವು ಅಷ್ಟೇ. ಈ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ. ಅಡ್ಮಿಷನ್ ರೆಸಿಪ್ಟ್, ಅಪ್ಲಿಕೆಂಟ್ ಇಮೇಜ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್, ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಥರ. ಆಮೇಲೆ ಸೆಲ್ಫ್ ಅಂಡರ್ಟೇಕಿಂಗ್, ಕಾಲೇಜ್ ID ಕಾರ್ಡ್, ECS ಫಾರ್ಮ್ ನೋಡಿ. ಪ್ರತಿಯೊಂದನ್ನು ನಾವು ಆಗಲೇ ಎಂಡಲ್ಲಿ ಮೆನ್ಷನ್ ಮಾಡ್ತೀವಿ ಇದ್ರ ಬಗ್ಗೆ. ಬಟ್ ನೀವು ಇನ್ನೊಂದ್ಸಲ ಕ್ಲೀನಾಗಿ ಎಲ್ಲಾದರೂ ನೋಟ್ ಡೌನ್ ಮಾಡ್ಕೊಳ್ಳಿ. ಆ್ಯಂಡ್ ಈಗಲೇ ಹೋಗಿ ಅಪ್ಲೈ ಮಾಡಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಸೊ ಫ್ರೆಂಡ್ಸ್, ನಿಮಗೇನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಮತ್ತು ನಮ್ಮಿಬ್ಬರನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ನೋಟಿಫಿಕೇಶನ್ ಯಾವಾಗಲೂ ಆಲ್ ಅಂತ ಇಟ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ನಾವು ಹಾಕಿದ ತಕ್ಷಣ ನಿಮ್ಮ ಮುಂದೆ ಬಂದ್ಬಿಡುತ್ತೆ. ತುಂಬ ಥ್ಯಾಂಕ್ಸ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಫ್ರೆಂಡ್ಸ್, ನಾನು ಕಳಿಸಿರೋ ಲಿಂಕ್ನ ನೀವು ಓಪನ್ ಮಾಡಿದ್ರೆ ONGC ಸ್ಕಾಲರ್ ಪೋರ್ಟಲ್ ಅಂತ ಈ ಪೇಜ್ ಓಪನ್ ಆಗುತ್ತೆ. ಸೊ ಹಂಗೆ ಓಪನ್ ಆಗಿದ ತಕ್ಷಣ ರೈಟ್ ಮೇಲ್ ಕಾರ್ನರಲ್ಲಿ ರಿಜಿಸ್ಟ್ರೇಷನ್ ಅಂತ ಕೇಳ್ತಿದೆ. ರಿಜಿಸ್ಟರ್ ಅಥವಾ ಲಾಗಿನ್ ಮಾಡಿ. ಲಾಗಿನಲ್ಲಿ ನಿಮ್ಮ UTR ನಂಬರ್ ಕೇಳುತ್ತೆ. ಸೊ UTR ನಂಬರ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಹೊಡೆದ್ಬಿಟ್ಟು ಕೂಡ ಅದನ್ನು ಎತ್ಕೋಬೋದು. ಇಲ್ಲಾಂದರೆ UTR ನಂಬರ್ ಬಂದು ನಿಮ್ಮ ಗೌರ್ಮೆಂಟ್ ಸ್ಕಾಲರ್ಶಿಪ್ ಇರುತ್ತಲ್ವಾ, ಸೊ ಗೌರ್ಮೆಂಟ್ ಸ್ಕಾಲರ್ಶಿಪ್ಪಲ್ಲಿ UTR ನಂಬರ್ ಬೇಕೇ ಬೇಕು. ಸೊ ಯು ವಿಲ್ ಬಿ ನೋಯಿಂಗ್ ಇಟ್. ಅದನ್ನು ಹಾಕಿ ಅಲ್ಲೇ ಇನ್ನೊಂದು ಲಿಂಕ್ ಇದೆ ನೋಡಿ, ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಓಪನ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ನೋಡ್ಬೋದು. ONGC ಸ್ಕಾಲರ್ಶಿಪ್ ಫಾರ್ ಜನರಲ್ ಕ್ಯಾಟಗರಿ ಇದೆ, OBC ಇದೆ, SC ST ಇದೆ, PG UG ಪ್ರತಿಯೊಬ್ಬರಿಗೂ. ಇದೇನಂದರೆ ಸ್ಕಾಲರ್ಶಿಪ್ ಫಾರ್ ಗ್ರ್ಯಾಜುಯೇಷನ್ಸ್, ಏನಾದ್ರು ಡಿಗ್ರೀಸಿಗೆ ಮಾತ್ರ, 10th ಮತ್ತು 12th ಅಲ್ಲ, ಪ್ರತಿಯೊಂದು ಡಿಗ್ರಿಗೆ ಬರುತ್ತೆ ಇದು. ಮತ್ತು ಹಂಗೆ ಓಪನ್ ಮಾಡಿದ್ರೆ ಯಾವುದಾದ್ರೂ ಒಂದು, ನಾನು ಇವಾಗ ನಿಮಗೆ ತೋರಿಸ್ತಾ ಇರೋದು UG ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಫಾರ್ ಫಸ್ಟ್ ಇಯರಿಂದ 4th ಇಯರ್ವರೆಗೂ ಯಾವಾಗ ಬೇಕಿದ್ರೆ ನೀವು ಅಪ್ಲೈ ಮಾಡ್ಕೋಬೋದು. ನೀವು ಏಜ್ ಲಿಮಿಟ್ ಬಂದು ಬಿಲೋ 30 years ಇರಬೇಕು. ಆಬ್ವಿಯಸ್ಲಿ ನಾವು 30 years ಬಿಲೋನೇ ಇರ್ತೀವಿ. ನಾವು ಇಂಜಿನಿಯರಿಂಗ್ ಇಲ್ಲಾಂದರೆ MBBS ಮಾಡ್ತಾ ಇದ್ದೀವಿ. ನಾನು ಹೇಳೋದೇ ಬೇಡ, ಪ್ರತಿಯೊಂದು ಡೀಟೇಲ್ ಅವರೇ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ಏನೇನು ಬೇಕು ಅಂತ ಆಧಾರ್ ಕಾರ್ಡ್ ಇರ್ಬೋದು, ಇಲ್ಲಾಂದರೆ ನಿಮ್ಮ ಫೋಟೋ ಇರ್ಬೋದು, ಸೈಜ್ ಏನಿರಬೇಕು ನಿಮ್ಮದು ಫೋಟೋಗ್ರಾಫ್ದು, ಮತ್ತು ಏಜ್ ಪ್ರೂಫ್ ಏನಿರಬೇಕು, 12th 10th 11th ಮಾರ್ಕ್ಸ್ ಕಾರ್ಡ್ ಪ್ರತಿಯೊಂದು ಇರಬೇಕು.
ಪ್ಯಾನ್ ಕಾರ್ಡ್ ಬಂದು ಮ್ಯಾಂಡೇಟ್ರಿ ಅಲ್ಲ, ಬಟ್ ಇದ್ರೆ ತುಂಬಾ ಉಪಯೋಗ ಆಗುತ್ತೆ ಮುಂದೆನೂ ನಿಮಗೆ. ಮತ್ತು ಮೇಲ್ಗಡೆ ಅಲ್ಲೇ ನೋಡಿ ಪ್ರತಿಯೊಂದು ನೀವು ನೋಡ್ಬೋದು ಅಲ್ಲಿ ಸ್ಯಾಂಪಲ್ ಡಾಕ್ಯುಮೆಂಟಲ್ಲಿ. ಮತ್ತು ಸೆಲೆಕ್ಟ್ ಮಾಸ್ ಕಾರ್ಡ್ಸ್ ಏನೇನು ಬೇಕು ಅಂತಲೂ ಕೇಳ್ತಾ ಇದೆ. 12th ಆ್ಯಂಡ್ UG ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಮಾಸ್ ಕಾರ್ಡ್ಸ್, ಮತ್ತು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್ ಡೀಟೇಲ್ ನೀಟಾಗಿರಲಿ, ಯಾಕಂದರೆ ಅದರಿಂದನೇ ನಿಮಗೆ ದುಡ್ಡನ್ನ ವರ್ಗಾವಣೆ ಮಾಡೋದವರು. ಮತ್ತು ಪ್ರತಿಯೊಂದು ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಲೈಕ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಇಲ್ಲಾಂದರೆ ಗೈಡ್ಲೈನ್ಸ್ ಆನ್ ಕಾಲೇಜಸ್. ನಿಮ್ಮ ಕಾಲೇಜಸ್ ಇದರಲ್ಲಿ ಇನ್ಕ್ಲೂಡ್ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡ್ಬೋದು. ನಾನು ಮಾಡಿದೆ ದಯಾನಂದ ಸಾಗರ್ ಅಂತ ಇತ್ತು. ಸೊ ಅದೇ ಥರನೇ ನೀವು ಪ್ರತಿಯೊಂದು ಕಾಲೇಜಸ್ ನೀವು ಅಲ್ಲೇ ಹೋಗ್ಬಿಟ್ಟು ಕಂಟ್ರೋಲ್ F ಕೊಟ್ಟರೆ ನೀವು ನಿಮ್ಮ ಕಾಲೇಜಸ್ ನೋಡಿದ್ರೆ ಪಟ್ ಅಂತ ಸಿಕ್ಬಿಡುತ್ತೆ ನಿಮಗೆ. ಮತ್ತೆಲ್ಲ ಲಾಸ್ಟಿಗೆಲ್ಲ ಅಪ್ಲೋಡ್ ಮಾಡಿದ್ದಾದಮೇಲೆ ನೀವು ಕೆಳಗಡೆ ಹೋಗಿ ಟಿಕ್ ಮಾರ್ಕ್ ಕೊಟ್ಟು ಓಕೆ ಐ ಅಕ್ಸೆಪ್ಟ್ ಅಂತ ಕೊಟ್ಟರೆ ಪ್ರತಿಯೊಂದು ಹಾಕ್ಬಿಡ್ಬೋದು. ಅಲ್ಲಿ ಮೇಲ್ಗಡೆ ಬಂದರೆ ಎಂಟರ್ OTR ಅಂದರೆ ಆಧಾರ್ ನಂಬರು ಮತ್ತು OTR ನನಗೆ ಬರಲ್ಲ, ಏನಕ್ಕಂದರೆ ಐ ಆಮ್ 25 years old. ನಾನು ಆಗಲೇ 2022 ಪಾಸ್ ಔಟ್ ನಾನು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ ಆಧಾರ್ ಕಾರ್ಡ್ ಹಾಕಿ OTR ಅಂದರೆ ನಿಮ್ಮದು ಸ್ಕಾಲರ್ಶಿಪ್, ಅದು ಗೌರ್ಮೆಂಟ್ ಪೋರ್ಟಲಲ್ಲಿ ಸ್ಕಾಲರ್ಶಿಪ್ ಇರುತ್ತಲ್ಲ, ಅದು OTR ನಂಬರು. ಅದನ್ನು ಹಾಕ್ಬಿಟ್ರೆ ಪಟ್ಟಂತ ಬಂದುಬಿಡುತ್ತೆ, ಪ್ರತಿಯೊಂದು ಅಪ್ಡೇಟ್ ಆಗುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ನೀವೇ ಅಪ್ಡೇಟ್ ಮಾಡಿ. ಫೋಟೋಸ್ ಆಗಿರ್ಬೋದು 10th 12th ನೀವು ಆರಾಮಾಗಿ ಮಾಡ್ಬೋದು. ಒಂದು ಹಾಫ್ ಆನ್ ಅವರ್ ಹಿಡಿಯುತ್ತೆ ಕಂಪ್ಲೀಟಾಗಿ. April 1st ಓಪನ್ ಆಗಿದೆ, ಇನ್ನೇನು May 15th ಕ್ಲೋಸ್ ಆಗುತ್ತೆ. ಜಸ್ಟ್ ಯು ಹ್ಯಾವ್ ಹಾರ್ಡ್ಲಿ 15 more days. ಸೊ ಇವಾಗಲೇ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ನಿಮಗೆ ಕಳಿಸ್ತೀನಿ. ಪಟ್ಟಂತ ಹಾಕ್ಬಿಡಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಇರುತ್ತೆ ಇದರಲ್ಲೆಲ್ಲ. ಸೊ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಕಳಿಸ್ತೀನಿ ಲಿಂಕ್.